ಓಂ ಶಾಂತಿ. ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಓಂ ಶಾಂತಿ. ಗಯಾ ಸಂಚಿಕೆಯಲ್ಲಿ ನಮಗೆ ಕೆಟ್ಟದ್ದು ಮಾಡಿದವರಿಗೂ ಒಳ್ಳೆಯದನ್ನ ಮಾಡೋದು, ಆ ನಿಸ್ವಾರ್ಥ ಸೇವೆಯ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದ್ರೆ ಆಧ್ಯಾತ್ಮಿಕ ಸಮುದಾಯಗಳು ದೊಡ್ಡ ದೊಡ್ಡ ಪರಿವರ್ತನೆಗಳನ್ನ ಸಾಧಿಸ್ತವೆ ಅಂತ ನಾವು ಕೇಳ್ತೀವಿ. ಆದ್ರೆ ಅದು ನಿಜವಾಗ್ಲೂ ಹೇಗಾಗತ್ತೆ? ಅದರ ಹಿಂದಿನ ಸಿಸ್ಟಮ್ ಏನು? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ಕೇವಲ ನಂಬಿಕೆ ಅಥವಾ ಪವಾಡದ ವಿಷಯ ಅಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟವಾದ, ಬಹುತೇಕ ಒಂದು ವೈಜ್ಞಾನಿಕ ಎನ್ನಬಹುದಾದ ವ್ಯವಸ್ಥೆ ಇತ್ತು. ಇವತ್ತು ನಾವು ಬ್ರಹ್ಮಬಾಬಾ ಅವರ ಜೀವನಗಾಥೆಯ 7ನೇ ಅಧ್ಯಾಯದ ಮೂಲಕ ಆ ವ್ಯವಸ್ಥೆಯನ್ನೇ ಡಿಕೋಡ್ ಮಾಡಕ್ಕೆ ಪ್ರಯತ್ನಿಸೋಣ. ಓ ಸರಿ. ಆ ವೇಗದ ಆಧ್ಯಾತ್ಮಿಕ ಪರಿವರ್ತನೆಯ ಹಿಂದಿನ ಮೆಕ್ಯಾನಿಸಮ್ ಏನು ಅನ್ನೋದನ್ನ ಮಾಡೋಣ. ಸರಿ. ಹಾಗಾದ್ರೆ ನನ್ನ ಮೊದಲ ಪ್ರಶ್ನೆ, ಈ ಜ್ಞಾನ ಮತ್ತು ದರ್ಶನಗಳು ಅದೆಲ್ಲ ಬ್ರಹ್ಮಬಾಬಾ ಅವರಿಗೆ ಮಾತ್ರ ಸಿಗ್ತಾ ಇತ್ತಾ? ಅಥವಾ ಈ ಸಿಸ್ಟಮ್ನ ಮೊದಲ ಭಾಗವೇ ಒಂದು ಬೇರೆ ರೀತಿಯ ಮಾಹಿತಿ ಮೂಲವಾಗಿತ್ತಾ? ಎಕ್ಸಾಕ್ಟ್ಲಿ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಸಿಸ್ಟಮ್ನ ಮೊದಲ ಭಾಗವೇ ಆ ಮಾಹಿತಿ ಮೂಲ. ಅದಕ್ಕೆ ಸಂದೇಶಿಗಳು ಅಂತ ಕರೀತಾರೆ. ಸಂದೇಶಿಗಳು? ಹೌದು. ಯಜ್ಞದ ಕೆಲವು ಮಕ್ಕಳಿಗೆ ದಿವ್ಯದೃಷ್ಟಿಯ ವರದಾನವಿತ್ತು. ಅವರು ಆಳವಾದ ಧ್ಯಾನದಲ್ಲಿ ಸಾಕ್ಷಾತ್ಕಾರಗಳನ್ನ ಪಡೆದಿದ್ರು. ಅಂದ್ರೆ ಇವರು ಕೇವಲ ಮೆಸೇಜ್ ತಲುಪಿಸೋರಲ್ಲ, ಇದನ್ನ ಒಂದು ರೀತಿ ಹೈಯರ್ ಡೈಮೆನ್ಷನ್ನಿಂದ ಬರುವ ಸ್ಪಿರಿಚುವಲ್ ಲೈವ್ ಸ್ಟ್ರೀಮ್ ಅಂತ ಹೇಳ್ಬೋದಾ? ಪರ್ಫೆಕ್ಟ್ ಎನಾಲಜಿ. ಅದು ಲೈವ್ ಸ್ಟ್ರೀಮ್ ಇದ್ದ ಹಾಗೆ. ಸತ್ಯಯುಗದ ದೃಶ್ಯಗಳು, ಚಿನ್ನದ ಅರಮನೆಗಳು, ದೇವತೆಗಳ ಜೀವನ ಎಲ್ಲವೂ. ಆದ್ರೆ ಆ ಸ್ಟ್ರೀಮ್ ಕೇವಲ ಒನ್ ವೇ ಆಗಿರಲಿಲ್ಲ. ಓಕೆ. ಅದೇ ಸಂದೇಶಗಳು ಇನ್ನೊಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ರು. ಅವರು ಒಂದು ಕನ್ನಡಿಯಂತೆ ಕೆಲಸ ಮಾಡ್ತಿದ್ರು. ಕನ್ನಡಿಯಂತೆ. ಓಕೆ, ಇಲ್ಲಿ ವಿಷಯ ಇನ್ನಷ್ಟು ಆಳವಾಗ್ತಿದೆ. ಅಂದ್ರೆ ಏನು? ಹೇಗೆ ಅಂದ್ರೆ, ಅವರು ಧ್ಯಾನದಲ್ಲಿ ಕುಳಿತಾಗ ಬೇರೆಯವಳ ಕರ್ಮಗಳ ಖಾತೆಯನ್ನ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ಏನು? ಹೌದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಹಿಂದಿನ ಕೆಟ್ಟ ಕರ್ಮಗಳ ಪರಿಣಾಮವನ್ನ ಒಂದು ಚಿತ್ರದ ರೂಪದಲ್ಲಿ ಅವರಿಗೆ ತೋರಿಸ್ತಿದ್ರು. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬೇರೆಯವರ ತಪ್ಪುಗಳನ್ನ ಅವರಿಗೆ ತೋರಿಸಿದ್ಮೇಲೆ ಆ ತೋರಿಸಿದ ಸಂದೇಶಿಗಳಿಗೆ ಏನು ಅನ್ಸ್ತಿರ್ಲಿಲ್ವಾ? ಅಂದ್ರೆ ಒಬ್ಬರ ಆಳವಾದ ತಪ್ಪನ್ನ ನೋಡಿದ್ಮೇಲೆ ಅದರ ಎಮೋಷನಲ್ ಹೊರೆ ಅವ್ರ ಮೇಲೆ ಬೀಳಲ್ವಾ? ಇದು ಸೂಪರ್ ಹ್ಯೂಮನ್ ತರ ಅಲ್ವಾ? ಇದು ಬಹಳ ಸೂಕ್ಷ್ಮವಾದ ವಿಷಯ. ಅದಕ್ಕೆ ಅವರು ಶುದ್ಧ ಮಾಧ್ಯಮ ಆಗಿದ್ರು. ಒಂದು ಶುದ್ಧವಾದ ಪೈಪ್ನಲ್ಲಿ ನೀರು ಹೋದ್ರೆ ಪೈಪ್ಗೆ ನೀರು ಅಂಟಿಕೊಳ್ಳಲ್ಲ ಅಲ್ವಾ? ಹೌದು. ಹಾಗೇ ಅವರು ತಮ್ಮನ್ನ ಕೇವಲ ಒಂದು ಉಪಕರಣ, ಒಂದು ಇನ್ಸ್ಟ್ರೂಮೆಂಟ್ ಅಂತ ಅನ್ಕೋತಿದ್ರು. ಓ, ನಾನು ತೋರಿಸ್ತಾ ಇದ್ದೀನಿ ಅನ್ನೋ ಅಹಂಕಾರ ಇರಲಿಲ್ಲ. ಶಿವಬಾಬಾ ನನ್ನ ಮೂಲಕ ತೋರಿಸ್ತಾ ಇದ್ದಾರೆ ಅನ್ನೋ ಭಾವನೆ. ಹಾಗಾಗಿ ಆ ಭಾವನಾತ್ಮಕ ಪ್ರಭಾವ ಅವರಲ್ಲಿ ಉಳಿಯುತ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಅದು ಅವರಿಂದ ಹರಿದು ಹೋಗ್ತಿತ್ತೇವಿನ ಅವರಲ್ಲಿ ಉಳಿಯುತ್ತಿರ್ಲಿಲ್ಲ. ಅವರು ಧರ್ಮರಾಜನಂತೆ ಕೆಲಸ ಮಾಡ್ತಿದ್ರು. ಅಂದ್ರೆ ಇದು ಭಾವನೆಗಳನ್ನ ಹತ್ತಿಕ್ಕೋದಕ್ಕಿಂತ ಆ ಸಂದೇಶದ ಜೊತೆ ವೈಯಕ್ತಿಕವಾಗಿ ಅಂಟ್ಕೊಳ್ದೇ ಇರೋದು, ಇದು ಚಿಕ್ಕದಾದ್ರೂ ದೊಡ್ಡ ವ್ಯತ್ಯಾಸ. ಹೌದು ಹೌದು. ಸರಿ. ಈ ಅನುಭವಗಳಿಂದಾಗಿ ಇಡೀ ಸಮುದಾಯಕ್ಕೆ ಸತ್ಯಯುಗದ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿತು. ಅದು ಅವರನ್ನ ಈ ಪ್ರಪಂಚದಿಂದ ವೈರಾಗ್ಯ ಹೊಂದುವಂತೆ ಮಾಡ್ತು ಅಂತಾಯ್ತು. ಹೌದು. ಅವರಿಗೆ ಚಿನ್ನ, ಬೆಳ್ಳಿ, ವಜ್ರದ ಅರಮನೆಗಳು, ದೇವತೆಗಳ ಜೀವನ ಶೈಲಿ ಎಲ್ಲವೂ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣ್ತಿತ್ತು. ಅದೇ ಅವರ ಮನರಂಜನೆ ಆಗಿತ್ತು. ಅದೇ ಮಾಯೆಯ ಮೇಲೆ ಗೆಲ್ಲುವ ಸಾಧನವಾಗಿತ್ತು. ಹೊರಗಿನ ಸಿನಿಮಾನೋ ನಾಟಕವೋ ಬೇಕಾಗಿರ್ಲಿಲ್ಲ. ಖಂಡಿತ ಇಲ್ಲ. ತಮ್ಮ ಭವಿಷ್ಯದ ಸುಂದರ ಜಗತ್ತನ್ನು ನೋಡೋದೇ ಅವರಿಗೆ ದೊಡ್ಡ ಖುಷಿಯಾಗಿತ್ತು. ಈ ಸಾಮೂಹಿಕ ಅನುಭವದ ಬಗ್ಗೆ ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ನನ್ನ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರ್ತಿದೆ. ಹೇಳಿ. ಇದೆಲ್ಲ ಒಂದು ಸಾಮಾನ್ಯ ಸಂಗತಿ ಆಗೋಕು ಮುಂಚೆ ಆ ಗುಂಪಿನಲ್ಲಿದ್ದ ಮೊದಲ ವ್ಯಕ್ತಿಗೆ ಈ ಅನುಭವ ಆದಾಗ ಹೇಗಾಗಿರ್ಬೇಕು? ಅದು ಒಂಟಿತನದ, ಬಹುಶಃ ಸ್ವಲ್ಪ ಭಯ ಹುಟ್ಟಿಸುವ ಅನುಭವ ಆಗಿರ್ಬೋದಲ್ವೇ? ಆ ಮೊದಲ ಕಿಡಿಯ ಬಗ್ಗೆ ಏನಾದ್ರೂ ಕಥೆ ಇದೆಯಾ? ಖಂಡಿತ ಇದೆ. ಮತ್ತು ಆ ಕಥೆಯೇ ಈ ಸಂಪೂರ್ಣ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಕಾರಣವಾಯಿತು. ಒಮ್ಮೆ ಸುಮಾರು 300-400 ಜನ 1 ತಿಂಗಳ ಕಾಲ ವಿಶ್ವ ಕಲ್ಯಾಣಕ್ಕಾಗಿ ಮೌನದ ಗಹನ ಅಭ್ಯಾಸದಲ್ಲಿ ತೊಡಗಿದ್ರು. 1 ತಿಂಗಳ ಮೌನ? ನಾನು 1 ದಿನದ ಡಿಜಿಟಲ್ ಡಿಟಾಕ್ಸ್ ಮಾಡೋಕ್ ಹೋಗಿ ಮಧ್ಯಾಹ್ನಕ್ಕೆ ಸೋತ್ಹೋಗಿದ್ದೆ. ಇಲ್ಲಿ ಬೇಕಾಗುವ ಮಾನಸಿಕ ಶಿಸ್ತು ಎಂಥದ್ದು! ಇದು ಕೇವಲ ಮಾತಾಡದೇ ಇರೋದಲ್ಲ, ತಮ್ಮ ತಲೆಯೊಳಗಿನ ಪ್ರತಿಯೊಂದು ಯೋಚನೆಯನ್ನ ಎದುರಿಸೋದು. ಹೌದು. ಅದೇ ತೀವ್ರ ಸಾಧನೆಯ ಸಮಯದಲ್ಲಿ ಒಬ್ಬ ಆತ್ಮಕ್ಕೆ ಮೊಟ್ಟಮೊದಲ ಬಾರಿಗೆ ಒಂದು ವಿಚಿತ್ರ ಅನುಭವವಾಯಿತು. ನಾನು ಈ ಶರೀರವಲ್ಲ,
ನಾನು ಅತಿ ಸೂಕ್ಷ್ಮ ಚೈತನ್ಯ ಜ್ಯೋತಿಬಿಂದು ನಕ್ಷತ್ರ ಅನ್ನೋ ಆಳವಾದ ಅನುಭೂತಿ. ವಾವ್! ಆ ಕ್ಷಣದಲ್ಲಿ ಶರೀರ, ಈ ಪ್ರಪಂಚ, ಸುತ್ತ ಕುಳಿತಿರೋರೆಲ್ಲ ತನಗಿಂತ ಬೇರೆ ಅನ್ನೋ ಭಾವನೆ. ಒಂದು ರೀತಿ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ತನ್ನನ್ನು ತಾನು ಒಂದು ಬೆಳಕಿನ ಬಿಂದುವಾಗಿ ನೋಡುವುದು. ಆ ಕ್ಷಣ ಎಷ್ಟು ಆಳವಾದ ಮತ್ತು ಮುಕ್ತಿದಾಯಕವಾಗಿರಬಹುದು. ಅದರ ನಂತರ ಅವರಿಗೆ ಅನೇಕ ದೇವತೆಗಳ ಸಾಕ್ಷಾತ್ಕಾರವಾಯಿತು. ಲಕ್ಷ್ಮೀ, ನಾರಾಯಣ, ರಾಧೆ, ಕೃಷ್ಣ ಹೀಗೆ. ಆದ್ರೆ ಇಲ್ಲೊಂದು ದೊಡ್ಡ ಗೊಂದಲ, ಒಂದು ಒಗಟು ಹುಟ್ಟಿಕೊಂತು. ಏನದು? ಅವರು ನೋಡಿದ ಎಲ್ಲ ಬೇರೆ ಬೇರೆ ದೈವಿ ಸ್ವರೂಪಗಳಲ್ಲಿ ಅವರಿಗೆ ಬ್ರಹ್ಮಬಾಬಾ ಅವರ ಮುಖವೇ ಕಾಣಿಸ್ತಿತ್ತು. ಒಂದು ನಿಮಿಷ, ಇದೇನಿದು? ಎಲ್ಲಾ ದೇವತೆಗಳ ರೂಪದಲ್ಲಿ ಒಬ್ಬರೇ ವ್ಯಕ್ತಿಯ ಮುಖ ಕಾಣೋದು? ನನ್ನ ಮೊದಲ ಪ್ರತಿಕ್ರಿಯೆ ಅಂದ್ರೆ ಇದು ನನ್ನ ಮನಸ್ಸಿನ ಭ್ರಮೆ ಇರ್ಬೇಕು, ಅಥವಾ ಈ ದರ್ಶನವೇ ಸರಿಯಿಲ್ಲ ಅಂತ ಅನಿಸ್ತಿತ್ತು. ಇದನ್ನ ಯಾಕೆ ಅಷ್ಟು ಗಂಭೀರವಾಗಿ ಒಂದು ರಹಸ್ಯ ಅಂತ ಪರಿಗಣಿಸಲಾಯಿತು? ನಿಮ್ಮ ಪ್ರಶ್ನೆ ಸರಿಯಿದೆ. ಆದರೆ ಅಂದಿನ ವಾತಾವರಣದಲ್ಲಿ ಬಾಬಾರ ಮೇಲಿದ್ದ ನಂಬಿಕೆ ಮತ್ತು ಆ ಅನುಭವದ ತೀವ್ರತೆ ಎಷ್ಟಿತ್ತಂದ್ರೆ ಅದನ್ನ ಕೇವಲ ಭ್ರಮೆ ಅಂತ ತಳ್ಳಿ ಹಾಕೋಕೆ ಸಾಧ್ಯವಿರಲಿಲ್ಲ. ಹಾಗಾಗಿ ಆ ಆತ್ಮ ನೇರವಾಗಿ ಬ್ರಹ್ಮಬಾಬಾರ ಬಳಿ ಹೋಗಿ ಇದೇ ಪ್ರಶ್ನೆಯನ್ನು ಕೇಳಿತು. ಈಗ ಬ್ರಹ್ಮಬಾಬಾರವರ ಪ್ರತಿಕ್ರಿಯೆ ಬಹಳ ಮುಖ್ಯವಾಗತ್ತೆ. ಹೌದು. ಆಗ ಬ್ರಹ್ಮಬಾಬಾ ಅತ್ಯಂತ ಸಹಜತೆ ಮತ್ತು ನಿರಹಂಕಾರದಿಂದ, ಮಗು, ಇದರ ರಹಸ್ಯ ನನಗೂ ಗೊತ್ತಿಲ್ಲ. ನೀನು ಪರಮಪಿತ ಪರಮಾತ್ಮ ಶಿವನೊಂದಿಗೆ ಯೋಗ ಜೋಡಿಸಿ ಅವನನ್ನೇ ಕೇಳು ಎಂದು ಹೇಳಿದರು. ವಾವ್! ಇದು ನಾಯಕತ್ವದ ಒಂದು ಅದ್ಭುತ ಪಾಠ. ನನಗೆ ಗೊತ್ತು ಅಂತ ಹೇಳಿ ಶ್ರೇಯಸ್ಸು ತೆಗೆದುಕೊಳ್ಳೋ ಬದಲು ಆ ವ್ಯಕ್ತಿಯನ್ನು ನೇರವಾಗಿ ಮೂಲದ ಜೊತೆ ಸಂಪರ್ಕಿಸಲು ಪ್ರೇರೇಪಿಸಿದ್ರು. ಇದು ಒಂದು ರೀತಿಯ ಆಧ್ಯಾತ್ಮಿಕ ಸಬಲೀಕರಣ. ಖಂಡಿತ. ಬಾಬಾರ ಈ ಉತ್ತರವೇ ಮುಂದಿನ ದೊಡ್ಡ ಆವಿಷ್ಕಾರಕ್ಕೆ ಕಾರಣವಾಯಿತು. ಇದಾದ ನಂತರವೇ ಶಿವಬಾಬಾರವರು ಸಂದೇಶಗಳ ಮೂಲಕ ಒಂದು ವಿಶೇಷ ಯೋಗ ಸಾಧನೆಯ ಕಾರ್ಯಕ್ರಮವನ್ನು ರೂಪಿಸಿದ್ರು. ಅದನ್ನೇ ಭಟ್ಟಿ ಎಂದು ಕರೆಯಲಾಯಿತು. ಸರಿ, ನಮಗೆಲ್ಲ ಭಟ್ಟಿ ಅಂದ್ರೆ ಆತ್ಮಶುದ್ಧೀಕರಣದ ಒಂದು ತೀವ್ರ ಪ್ರಕ್ರಿಯೆ ಅಂತ ಗೊತ್ತು. ಅಕ್ಕಸಾಲಿಗ ಚಿನ್ನವನ್ನು ಭಟ್ಟಿಯಲ್ಲಿ ಹಾಕಿ ಶುದ್ಧ ಮಾಡೋ ಹಾಗೆ. ಆದ್ರೆ ನನ್ನ ಪ್ರಶ್ನೆ ಅದಲ್ಲ. ಕೇವಲ ಕೆಲವು ವಾರಗಳಲ್ಲಿ ವರ್ಷಾನುಗಟ್ಲೆ ಆಗುವ ಬದಲಾವಣೆಯನ್ನ ತರೋದು ಮಾನಸಿಕವಾಗಿ ಹೇಗೆ ಸಾಧ್ಯ? ಅದರ ಹಿಂದಿನ ಸೈಕಾಲಜಿ ಏನು? ಅದು ಕೇವಲ ತೀವ್ರವಾದ ಧ್ಯಾನವಾ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇತ್ತಾ? ಇದು ಕೇವಲ ಧ್ಯಾನವಾಗಿರಲಿಲ್ಲ. ಅದೊಂದು ಸಂಪೂರ್ಣ ನಿಯಂತ್ರಿತ ಪರಿಸರದಲ್ಲಿ ನಡೀತಿದ್ದ ಸ್ಪಿರಿಚುವಲ್ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ. ಪ್ರೆಷರ್ ಕುಕ್ಕರ್? ಹೌದು. 3 ಮುಖ್ಯ ಅಂಶಗಳಿದ್ವು. 1 ಗಹನವಾದ ಯೋಗ ಮತ್ತು ಆತ್ಮಚಿಂತನೆ. 2 ಕರ್ಮಯೋಗ ಅಂದ್ರೆ ಪ್ರಾಯೋಗಿಕ ಸೇವೆ. ಓಕೆ. 3 ಹೊರಗಿನ ಪ್ರಪಂಚದ ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳಿಂದ ದೂರ ಇರೋದು. ಆಹಾರ, ನಿದ್ದೆ, ಮಾತುಕತೆ ಎಲ್ಲವೂ ನಿಯಂತ್ರಿತವಾಗಿತ್ತು. ಅಂದ್ರೆ ಶರೀರಕ್ಕೆ ಬೇಕಾದ ಕನಿಷ್ಠ ಇಂಧನ ನೀಡಿ ಉಳಿದ ಎಲ್ಲ ಶಕ್ತಿಯನ್ನ ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣದ ಕಡೆಗೆ ಫೋಕಸ್ ಮಾಡೋದು. ಇದರಿಂದಾಗಿ ಮನಸ್ಸು ತನ್ನ ಹಳೆಯ ಸಂಸ್ಕಾರಗಳನ್ನ ಮತ್ತು ವಿಕರ್ಮಗಳನ್ನ ಎದುರಿಸಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ಅಲ್ವಾ? ಕರೆಕ್ಟ್. ಆ ಭಟ್ಟಿಯ ಪರಿಣಾಮ ಅದ್ಭುತವಾಗಿತ್ತು. ಆತ್ಮಗಳು ದೇಹದ ಅರಿವಿನಿಂದ ಮೇಲೆದ್ದು ಫರಿಷ್ಠೆಗಳಂತೆ, ಅಂದ್ರೆ ದೇವದೂತರಂತೆ ಹಗುರವಾದ ಸ್ಥಿತಿಯನ್ನ ಅನುಭವಿಸ್ತಿದ್ರು. ಓ, ಅಂದ್ರೆ ಆತ್ಮವೂ ಹಗುರ, ಕರ್ಮಗಳ ಹೊರೆಯೂ ಹಗುರ. ಹೌದು. ಅದನ್ನೇ ಡಬಲ್ ಲೈಟ್ ಸ್ಥಿತಿ ಅಂತಾರೆ. ಇದೇ ಸ್ಥಿತಿಯನ್ನ ಅವ್ಯಕ್ತ ಸಿದ್ಧಿ ಅಂತ ಕರೆಯಲಾಗ್ತಿತ್ತು. ಈ ಅವ್ಯಕ್ತ ಸಿದ್ಧಿ ಅನ್ನೋ ಪದ ಕೇಳೋಕೆ ಯಾವುದೋ ಮಾಂತ್ರಿಕ ಶಕ್ತಿ ತರ ಇದೆ. ಇದರ ನಿಜವಾದ ಅರ್ಥವೇನು? ಇದೊಂದು ಮನಸ್ಸು ಮತ್ತು ಆತ್ಮದ ಅತ್ಯುನ್ನತ ಸ್ಥಿತಿ. ಅವ್ಯಕ್ತ ಅಂದ್ರೆ ಈ ಸ್ಥೂಲ ಶರೀರ ಮತ್ತು ಅದರ ಪ್ರಪಂಚಕ್ಕೆ ಗೋಚರಿಸದ, ಅದರಿಂದ ಆಚೆಗಿನ ಸ್ಥಿತಿ. ಸಿದ್ಧಿ ಅಂದ್ರೆ ಸಾಧನೆ. ಹಾಗಾಗಿ ಅವ್ಯಕ್ತ ಸಿದ್ಧಿ ಅಂದ್ರೆ ಈ ಶರೀರದಲ್ಲಿದ್ಕೊಂಡೇ ಅದರಿಂದ ಅಂತರವಾಗಿ ಫರಿಷ್ಠೆಯಂತೆ ಹಗುರವಾಗಿ ಮತ್ತು ಶಕ್ತಿಯುತವಾಗಿ ಅನುಭವಿಸೋದು. ಇದೊಂದು ಪವಾಡವಲ್ಲ, ಬದಲಿಗೆ ಗಹನ ಯೋಗ ಸಾಧನೆಯ ಸಹಜ ಪರಿಣಾಮ. ಪರ್ಫೆಕ್ಟ್. ಓಕೆ. ಇಂಥ ತೀವ್ರ ಸಾಧನೆ ಎಂದಾಗ ಅವರು ಹಗಲು ರಾತ್ರಿ ಕೇವಲ ಧ್ಯಾನದಲ್ಲೇ ಕೂರ್ತಿದ್ರೇನೋ ಅನ್ಸಬಹುದು. ಆದ್ರೆ ಅವರ ದಿನಚರ್ಯೆ ಹೇಗಿತ್ತು? ಆ ವ್ಯವಹಾರ ಮತ್ತು ಯೋಗದ ಸಮತೋಲನ ಹೇಗಿತ್ತು? ದಿನಚರಿ ಬಹಳ ಶಿಸ್ತಿನಿಂದ ಕೂಡಿತ್ತು. ಆದ್ರೆ ಅದರಲ್ಲಿ ಎಲ್ಲೂ ಒತ್ತಡ ಇರಲಿಲ್ಲ. ಬೆಳಿಗ್ಗೆ 4:00 ಯೋಗಾಭ್ಯಾಸ, ನಂತರ ಶಿವಬಾಬಾರವರ ಜ್ಞಾನವಾದ ಮುರಳಿಯನ್ನ ಕೇಳೋದು. ಸರಿ. ಅದಾದ್ಮೇಲೆ ಎಲ್ಲರೂ ಕರ್ಮಯೋಗಿಗಳಾಗ್ತಿದ್ರು. ಕರ್ಮಯೋಗಿಗಳು ಅಂದ್ರೆ ಅಡಿಗೆ ಮನೆ, ಸ್ವಚ್ಛತೆ, ಪತ್ರಗಳಿಗೆ ಉತ್ತರ ಬರೆಯೋದು, ಹೀಗೆ ಪ್ರತಿಯೊಂದು ಸೇವೆಯಲ್ಲೂ ತೊಡಗಿಸ್ಕೊಳ್ತಿದ್ರು. ಯಾವುದೇ ಕೆಲಸವನ್ನ ಚಿಕ್ಕದು ದೊಡ್ಡದು ಅಂತ ನೋಡ್ತಿರ್ಲಿಲ್ಲ. ಆಹಾ, ಅಂದ್ರೆ ದಿನದ ಪ್ರತಿಯೊಂದು ಭಾಗವೂ ಆಧ್ಯಾತ್ಮಿಕ ಪರಿವರ್ತನೆಗೆ ಪೂರಕವಾಗಿತ್ತು. ಜ್ಞಾನವನ್ನ ಕೇಳೋದು, ಧ್ಯಾನದಲ್ಲಿ ಅನುಭವಿಸೋದು ಮತ್ತು ಸೇವೆಯಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋದು.
ಇದು ಥಿಯರಿ ಮತ್ತು ಪ್ರಾಕ್ಟಿಕಲ್ನ ಅದ್ಭುತ ಮಿಶ್ರಣ. ಹೌದು. ಸಂಜೆ ಮತ್ತೆ ಕ್ಲಾಸ್, ನಂತರ ಮೌನ ಯೋಗ, ಕೆಲವೊಮ್ಮೆ ಸಮುದ್ರ ತೀರದಲ್ಲಿ ಏಕಾಂತಲಲ್ಲಿ ಕುಳಿತು ಆತ್ಮಚಿಂತನೆ. ಎಲ್ಲೆಡೆ ಖುಷಿ ಮತ್ತು ಒಂದು ರೂಹಾನಿ ನಶೆ ಅಂದ್ರೆ ಆಧ್ಯಾತ್ಮಿಕ ಉತ್ಸಾಹದ ವಾತಾವರಣ ಇತ್ತು. ಆಯಾಸ ಅನ್ನೋ ಪದಕ್ಕೆ ಅಲ್ಲಿ ಜಾಗವಿರಲಿಲ್ಲ. ಇದೇ ದಿನಚರಿಯಲ್ಲಿ ಈಶ್ವರೀಯ ಕಚೇರಿ ಅನ್ನೋ ಒಂದು ಪರಿಕಲ್ಪನೆಯೂ ಬರುತ್ತೆ. ಹೌದು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಕಚೇರಿ ಅನ್ನೋ ಪದ ಕೇಳಿದ ತಕ್ಷಣ ಒಂದು ನ್ಯಾಯಾಲಯ, ತೀರ್ಪು, ಶಿಕ್ಷೆ, ಭಯದ ಚಿತ್ರಣ ಬರುತ್ತೆ. ನನ್ನ ಆಧುನಿಕ ಮನಸ್ಸು ತಕ್ಷಣ ಯೋಚಿಸೋದು, ಇಂತಹ ಸಾರ್ವಜನಿಕ ತಪ್ಪೊಪ್ಪಿಗೆಯ ವ್ಯವಸ್ಥೆ ಒಳ್ಳೆ ಉದ್ದೇಶವಿದ್ರೂ ಸುಲಭವಾಗಿ ಸಾರ್ವಜನಿಕ ಅವಮಾನ ಅಥವಾ ಸಾಮಾಜಿಕ ನಿಯಂತ್ರಣದ ಸಾಧನವಾಗಿ ಬದಲಾಗುವುದಲ್ವೇ? ಅವರು ಅದನ್ನ ಹೇಗೆ ತಡೆದ್ರು? ಇದು ಇಡೀ ವ್ಯವಸ್ಥೆಯಲ್ಲಿ ಅತ್ಯಂತ ಜೀನಿಯಸ್ ಭಾಗ. ನಿಮ್ಮ ಸಂದೇಹ 100% ಸರಿ. ಆದರೆ ಆ ಕಚೇರಿಯ ಯಶಸ್ಸಿನ ಹಿಂದಿನ ರಹಸ್ಯವೇ ನೀವು ಹೇಳಿದ ಭಯವನ್ನು ತೆಗೆದುಹಾಕಿದ್ದು. ಹೇಗೆ? ಅಲ್ಲಿ ತಪ್ಪೊಪ್ಪಿಗೆಯನ್ನು ಶಿಕ್ಷೆಯಿಂದ ಸಂಪೂರ್ಣವಾಗಿ ಬೇರ್ಪಡಿಸಲಾಗಿತ್ತು. ಹೊರಗಿನ ಪ್ರಪಂಚದಲ್ಲಿ ತಪ್ಪೊಪ್ಕೊಂಡ್ರೆ ಶಿಕ್ಷೆ ಅಥವಾ ನಿಂದನೆ ಸಿಗುತ್ತೆ. ಆದರೆ ಈಶ್ವರಿಯ ಕಚೇರಿಯಲ್ಲಿ ತಪ್ಪೊಪ್ಕೊಂಡ್ರೆ ಬೆಂಬಲ ಮತ್ತು ಪ್ರೀತಿ ಸಿಗ್ತಿತ್ತು. ಓ, ಹಾಗಾದ್ರೆ ಇದು ತಪ್ಪಿನ ಬಗ್ಗೆ ಮನುಷ್ಯನ ಸಹಜ ಪ್ರತಿಕ್ರಿಯೆಯನ್ನೇ ರೀವೈರ್ ಮಾಡಿದ ಹಾಗೆ, ಮುಚ್ಚಿಡಬೇಕಾದ ವಿಷಯವನ್ನ ಸಾಮೂಹಿಕ ಚಿಕಿತ್ಸೆಯ ಒಂದು ಅವಕಾಶವನ್ನಾಗಿ ಬದಲಾಯಿಸೋದು. ಎಕ್ಸಾಕ್ಟ್ಲಿ. ದಿನದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರು ಆ ಸಭೆಯಲ್ಲಿ ಎಲ್ಲರ ಮುಂದೆ ಸತ್ಯದಿಂದ ಒಪ್ಕೊಳ್ತಿದ್ರು. ಯಾರೂ ಬೆರಳು ತೋರಿಸ್ತಿರಲಿಲ್ಲ. ಬ್ರಹ್ಮಬಾಬಾ ಬಹಳ ಪ್ರೀತಿಯಿಂದ ಅವ್ರಿಗೆ ಸಮಜಿಸ್ತಿದ್ರು, ಅಂದ್ರೆ ತಿಳಿ ಹೇಳ್ತಿದ್ರು. ಇದರಿಂದಾಗಿ ಆ ಆತ್ಮಕ್ಕೆ ತಪ್ಪಿನ ಅರಿವಾಗ್ತಿತ್ತೇ ಹೊರತು ಅವಮಾನವಲ್ಲ. ಹೌದು. ಇದು ತೀವ್ರ ಪಾರದರ್ಶಕತೆ ಮತ್ತು ಮಾನಸಿಕ ಸುರಕ್ಷತೆಯ ಒಂದು ಅದ್ಭುತ ಉದಾಹರಣೆ. ಅಂದ್ರೆ ಅಲ್ಲಿ ದುರ್ಬಲತೆಯನ್ನ ತೋರಿಸಿದ್ದಕ್ಕೆ ಶಿಕ್ಷೆಯ ಬದಲು ಪುರಸ್ಕಾರ ಸಿಕ್ತಿತ್ತು. ಇವತ್ತಿನ ಕಾರ್ಪೊರೇಟ್ ಕಂಪನಿಗಳು ಇಂತಹ ಸೈಕಲಾಜಿಕಲ್ ಸೇಫ್ಟಿಯ ವಾತಾವರಣವನ್ನ ನಿರ್ಮಿಸೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತವೆ. ಖಂಡಿತ. ಅದು ಭಯದ ಕಚೇರಿಯಲ್ಲ, ಪ್ರೀತಿ ಮತ್ತು ಸತ್ಯದ ಕಚೇರಿಯಾಗಿತ್ತು. ಅಲ್ಲಿ ಆತ್ಮಗಳು ತಾವಾಗಿಯೇ ಮುಂದೆ ಬಂದು ತಮ್ಮನ್ನು ಶುದ್ಧ ಮಾಡ್ಕೊಳ್ತಿದ್ರು. ಈ ಎಲ್ಲಾ ಬಿಂದುಗಳನ್ನ ಜೋಡಿಸಿದಾಗ ಸಂದೇಶಿಗಳು, ಭಟ್ಟಿ, ಈಶ್ವರಿಯ ಕಚೇರಿ ಇವೆಲ್ಲವೂ ಕೇವಲ ಆಕಸ್ಮಿಕವಾಗಿ ನಡೆದ ಪದ್ಧತಿಗಳಲ್ಲ. ಇವೆಲ್ಲದರ ಹಿಂದೆ ಬ್ರಹ್ಮಬಾಬಾ ಅವರ ಕೆಲವು ಮೂಲಭೂತ ಗುಣಗಳು ಅಡಿಪಾಯದಂತೆ ಕೆಲಸ ಮಾಡಿದೆವೆ ಅನ್ನೋದು ಸ್ಪಷ್ಟವಾಗುತ್ತೆ. ಆ ಗುಣಗಳೇನು? ಹೌದು. ಈ ಇಡೀ ಸಿಸ್ಟಮ್ನ ಆಪರೇಟಿಂಗ್ ಸಿಸ್ಟಮ್ ಅವರ ಗುಣಗಳೇ ಆಗಿದ್ದು. ಮೊದಲನೇದು ತ್ಯಾಗ ಮತ್ತು ತಪಸ್ಸು. ತಮ್ಮ ತನು, ಮನ, ಧನ, ಸಂಬಂಧ ಎಲ್ಲವನ್ನೂ ಒಂದು ಕ್ಷಣದಲ್ಲಿ ಸೇವೆಗೆ ಸಮರ್ಪಿಸ್ತಿದ್ರು. ಎರಡನೇದು ಮತ್ತು ಬಹುಶಃ ಅತ್ಯಂತ ಮುಖ್ಯವಾದದ್ದು ನಿರಹಂಕಾರ. ಹೌದು, ಅದು ಬಹಳ ಮುಖ್ಯ. ಎಲ್ಲ ಶ್ರೇಯಸ್ಸನ್ನು ಯಾವಾಗ್ಲೂ ಒಬ್ಬ ಶಿವಬಾಬಾ ಅವರಿಗೆ ನೀಡ್ತಿದ್ರು. ನನ್ನನ್ನಲ್ಲ, ಶಿವನನ್ನು ಕೇಳಿ ಎಂಬ ಅವರ ಮಾತೇ ಇದಕ್ಕೆ ಸಾಕ್ಷಿ. ಮೂರನೇದು ಅವರ ಕರ್ಮಯೋಗಿ ಸ್ವರೂಪ. ಆಧ್ಯಾತ್ಮಿಕತೆ ಅಂದ್ರೆ ಪ್ರಪಂಚ ಬಿಟ್ಟು ಓಡಿಹೋಗೋದಲ್ಲ. ಪ್ರಪಂಚದಲ್ಲಿದ್ದುಕೊಂಡೇ ಪ್ರತಿಯೊಂದು ಕರ್ಮವನ್ನ ಯೋಗಯುಕ್ತವಾಗಿ ಮಾಡೋದು ಅಂತ ಅವರು ಬದುಕಿ ತೋರಿಸಿದ್ರು. ಸೇವೆ ಮತ್ತು ಯೋಗದ ಅದ್ಭುತ ಸಮತೋಲನ. ಮತ್ತು ನಾಲ್ಕನೇದು ಪಾರದರ್ಶಕತೆ. ಈಶ್ವರೀಯ ಕಚೇರಿಯ ಕಲ್ಪನೆಯೇ ಇದಕ್ಕೆ ದೊಡ್ಡ ಸಾಕ್ಷಿ ಅಲ್ವಾ? ಹೌದು. ಸತ್ಯವನ್ನು ಒಪ್ಪಿಕೊಳ್ಳುವುದೇ ಅತ್ಯಂತ ಗೌರವಾನ್ವಿತ ಕಾರ್ಯ ಅನ್ನೋ ಸಂಸ್ಕೃತಿಯನ್ನು ಬೆಳೆಸಿದರು. ಮತ್ತು ಕೊನೆಯದಾಗಿ ಅವರ ಪ್ರೇಮಸಾಗರ ಸ್ವರೂಪ. ಅವರು ಮಕ್ಕಳನ್ನು ಪ್ರೀತಿಯಿಂದ ಪಾಲನೆ ಮಾಡಿದರು. ಒಂದೇ ಸಮಯದಲ್ಲಿ ಕಠಿಣ ಶಿಕ್ಷಕ, ಸ್ನೇಹಮಯಿ ತಂದೆ ಮತ್ತು ಮಮತೆಯ ತಾಯಿಯಾಗಿದ್ರು. ಹೌದು. ಖಂಡಿತ. ಈ ಜೀವನಗಾಥೆ ಕೇವಲ ಕೇಳೋದಕ್ಕಾಗಿ ಅಲ್ಲ, ನಮ್ಮ ಜೀವನದ ಆಧಾರವಾಗಲೂ ಇದೆ ಅನಿಸುತ್ತೆ. ಇಂದಿನ ಈ ಚರ್ಚೆಯಿಂದ ಬ್ರಹ್ಮಬಾಬಾರ ಜೀವನ ಒಂದು ಅದ್ಭುತ ಬ್ಲೂಪ್ರಿಂಟ್ನಂತೆ ಕಾಣಿಸ್ತಿದೆ. ಹೌದು. ಮತ್ತು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಬ್ರಹ್ಮಬಾಬಾ ಅವರು ಕರ್ಮ ಮತ್ತು ಯೋಗದ ಅದ್ಭುತ ಸಮತೋಲನವನ್ನ ಸಾಧಿಸಿದ್ರು. ಇಂದಿನ ನಮ್ಮ ವೇಗದ, ಒತ್ತಡದ ಜೀವನದಲ್ಲಿ ಕೆಲಸದ ಒತ್ತಡ ಮತ್ತು ಪ್ರಪಂಚದ ಸೆಳೆತ ಹೆಚ್ಚಾಗಿರುವಾಗ ನಾವು ಈ ಸಮತೋಲನವನ್ನ ನಮ್ಮ ಜೀವನದಲ್ಲಿ ಹೇಗೆ ತರಬಹುದು? ಕಮಲದ ಹೂವಿನಂತೆ ಪ್ರಪಂಚದಲ್ಲಿದ್ದು ಅದರಿಂದ ಅಂತರವಾಗಿ ಮತ್ತು ಪ್ರೀತಿಯಿಂದ ಬದುಕಲು ನಮ್ಮ ಮೊದಲ ಹೆಜ್ಜೆ ಏನಾಗಿರಬಹುದು? ಇದರ ಬಗ್ಗೆ ಖಂಡಿತ ಚಿಂತನೆ ಮಾಡಿ. ಇದೇ ಶುಭ ಭಾವನೆಯೊಂದಿಗೆ ಇಂದಿನ ಈ ರೂಹಾನಿ ಅಂದ್ರೆ ಆಧ್ಯಾತ್ಮಿಕ ಚರ್ಚೆಯನ್ನ ನಾವು ಇಲ್ಲಿಗೆ ಮುಗಿಸ್ತೇವೆ. ಓಂ ಶಾಂತಿ. ಓಂ ಶಾಂತಿ.